ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇದು ಗುರುವಾರದ ಸಾಯಂಕಾಲದ ವ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ. ಇದನ್ನು ನೋಡಿ ನಮ್ಮ ಕರು ಹಾಲು ಕುಡಿಸಿ ಕುಣಿಸಿದ್ದೀನಿ. ಹಾಲು ಕುಡಿದು ಹೊಟ್ಟೆ ತುಂಬಿತ್ತು. ಆ ಥರದ ಎಳ್ಳಂದ್ರೆ ಎಳ್ತಾನೆ ಇರಲಿಲ್ಲ. ತುಂಬ ಕ್ಯೂಟ್ ಆಗಿತ್ತು. ಹಾಗೆ ಸಾಯಂಕಾಲ ಒಂದು ನಮ್ಮ ಅತ್ತೆ ತವರ ಮನೆ ಕಡೆದು ಒಬ್ಬರದ ಮದುವೆ ಇತ್ತು. ಸಿಂಪಲ್ ಯಾದಿ ಮೇಲೆ ಶಾದಿ ಮದುವೆ ಮಾಡೋರಿದ್ರು. ಹಾಗೆ ನಾನು ರೆಡಿಯಾಗಿ ಹೋಗಿದ್ದೆ. ಅಲ್ಲಿ ಒಳಕಲ್ ಪೂಜೆಯನ್ನು ಮಾಡ್ತಾ ಇದ್ರು. ಸ್ವಲ್ಪ ಇಟಕ್ರಿತ್ತು ಅವ್ರ ಮನೆ. ಹಾಗೆ ಎಲ್ಲ ಏನೆಲ್ಲ ಕಾಣ್ತಾ ಇದ್ದು ಹಾಗೆ ವಿಡಿಯೋ ಮಾಡಿದ್ದೆ. ಹಾಗೆ ನಾನು ಏನು ಫೋಟೋನೇ ತೆಗಿಲಿಲ್ಲ. ಹಾಗೆ ವಿಡಿಯೋ ಅಷ್ಟೇ ಮಾಡಿದ್ದು. ರಾತ್ರಿನೇ ಇತ್ತು ಮದುವೆ. ಮಾತ್ರ ಒಂದು ಫೋಟೋಸ್ ಎಲ್ಲ ತಕ್ಕೋಕ್ಕಾಗಲಿಲ್ಲ. ಹಾಗೆ ಮದುವೆ ಮಾತ್ರ ಅವ್ರದ್ದು ಫೋಟೋನ ತಗೊಂಡೆ ಅಷ್ಟೇ. ಇದೇ ಅದು ಮದುವೆ. ಇದು ನಮ್ಮ ಅತ್ತೆಯ ಅಣ್ಣನ ಮೊಮ್ಮಗಂದ ಮದುವೆ. ಇವತ್ತು ಸಿಂಪಲ್ ಒಂದು ಅವಲಕ್ಕಿ ರೆಸಿಪಿ ತೋರಿಸ್ತೀನಿ. ಶುಕ್ರವಾರ ಬೆಳಗ್ಗೆನೇ ಎದ್ದಿದ್ದೆ, ಬೇಗನೆ ಎದ್ದಿದ್ದೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಆಯಿತು ನಾಷ್ಟಕ್ಕೆ ಅಂಥೇಳಿ ಅವಲಕ್ಕಿಯನ್ನು ಮಾಡ್ತಾ ಇದ್ದೆ. ಅವಲಕ್ಕಿಯನ್ನು 3 ಬಾರಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೆನೆಯಲ್ಲಿ ಬಿಡ್ತಾ ಇದ್ದೀನಿ ಅದನ್ನು. ಅಂತ ಇಲ್ಲಿ ಸ್ವಲ್ಪ ಒಂದು ಉಳ್ಳಾಗಡ್ಡಿ, ಒಂದು 3-4 ಹಸಿಮೆಣಸಿಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, 1 ಅವರ್ ಶೇಂಗಾ ಕಾಳನ್ನು ಪಳಕ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆನೆಸಿದ ತಕ್ಷಣ ಮಾಡಲಿಲ್ಲ. ಆಮೇಲೆ ನಾನು ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ ಉಪ್ಪು ಮತ್ತು ಸಕ್ಕರೆಯನ್ನು. ಹಾಗೆ ಒಂದು ಪಾತ್ರೆ ಒಳಗೆ ಎಣ್ಣೆಯನ್ನು ಕಾಯ್ಕಿಟ್ಕೊಂಡಿದ್ದೀನಿ. ನಾನೇನು ಮೊನ್ನೆ ಈ ವಿಡಿಯೋ ತೋರಿಸಿದ್ದೆ, ಆದರೂ ಸುಮ್ಮನೆ ಇರಲಿ ಅಂಥೇಳಿ ಏನೂ ಲಾಗ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಜೀರಿಗೆ, ಸಾಸಿವೆ, ಸ್ವಲ್ಪ ಎಳ್ಳಿತ್ತು ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೆ. ಹಾಗೆ ಶೇಂಗಾ ಕಾಳನ್ನು ಮೊದಲಿಗೆ ಹಾಕೋತಿದ್ದೆ. ಯಾಕೆ ಅಂದರೆ ಅವು ಹುರಿದಿರಲಿಲ್ಲ. ಅದಕ್ಕೆ ಮೊದಲೇ ಶೇಂಗಾ ಕಾಳನ್ನು ಎಣ್ಣೆಯೊಳಗೆ ಫ್ರೈ ಮಾಡಿಕೊಂಡೆ. ಆಮೇಲೆ ಹಸಿ ಮೆಣಸಿಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಹಾಕೊಂಡು ಬಳೋತನ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿಯನ್ನು ಬಳೋತನ ಬಾಡಿಸ್ಕೊತಾ ಇದ್ದೀನಿ. ಹಾಗೆ ಕಲರ್ಗೋಸ್ಕರ ಸ್ವಲ್ಪ ಅರಿಶಿಣವನ್ನು ಹಾಕ್ತೀನಿ. ಆಮೇಲೆ ಇದನ್ನು ಫ್ರೈ ಮಾಡ್ಕೊಂಡ ತಕ್ಷಣ ಅವಲಕ್ಕಿಯನ್ನು ತೊಳೆದಿಟ್ಟಿದ್ದೀವಲ್ಲ ಅದನ್ನು ಇದರೊಳಗೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಮಾಡ್ಕೊರಿ. ನನಗೆ ಇಷ್ಟೇ ಅಂದರೆ ನಾನು ನಮ್ಮ ಮನೆಯವ್ರಿಗೂ ನನ್ನ ಮಗಳಿಗೆ 3 ಜನಕ್ಕಾಗಷ್ಟು ನಾನು ಅವಲಕ್ಕಿಯನ್ನು ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಇದಕ್ಕೆ ಸ್ವಲ್ಪ ಸಾಫ್ಟ್ ಬೇಕಾಗಿದ್ದರೆ ಸ್ವಲ್ಪ ನೀರನ್ನು ಉದುರಿಸಿಕೊಳ್ಳಿ. ಸ್ವಲ್ಪ ಬಾಯಲ್ಲಿ ಮೆತ್ತಗೆ ಹತ್ತತಿ. ತುಂಬಾ ಸಖತ್ತಾಗಿತ್ತು. ಹಾಗೆ ನಾನು ಟೇಸ್ಟ್ ಮಾಡ್ತಾಯಿದ್ದೆ. ಪ್ಲೀಸ್ ಯಾರಿಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾಳೆ ಮತ್ತೆ ಬೇರೆ ರೆಸಿಪಿ ಜೊತೆ ಬರ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.